ಇವತ್ತು ಆಲೂ ಪರೋಟ. ಬಂತಲ್ಲ ಬೇಡ. 3 seconds. ಇದು ಗೋಧಿ ಹಿಟ್ಟು, ಆಶೀರ್ವಾದ್ ಗೋಧಿ ಹಿಟ್ಟು ಉಲ್ಟಾ ಕಟ್ ಮಾಡಿದೆ. 1-2 ಕಪ್ಪು ಇದರಲ್ಲಿ ಗೋಧಿ ಹಿಟ್ಟು ತಗೊಂಡೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಈಗ ಮಿಕ್ಸ್ ಮಾಡಿಕೊಳ್ಳೋ ಫಸ್ಟ್, ಆಯ್ತಾ? ಅದು ಸ್ವಲ್ಪ ಉಪ್ಪೆಲ್ಲ ಅದಕ್ಕೆ ಮಿಕ್ಸ್ ಆಗಿ ಇಂಥ ಶೆಕೆ ಬೆವರ್ತಿದೆ. ಇದೆಂತ ಮಾಡ್ತಿತ್ತು ಮಾಡ್ತಿತ್ತ. ಈಗ ನಂದು ನೀರು ಹಾಕ್ತಿದ್ದೇನೆ ಮಾರ್ರೆ ಮಿಕ್ಸ್ ಮಾಡಲಿಕ್ಕೆ. ಹಿಟ್ಟು ಮಾಡೋದು ಬೇಡವಾ ಎಂತ ನೀವು? ನಂಗೆ ಹಿಟ್ಟು ಮಾಡೋದಂದ್ರೆ ಬರುದು ಇಲ್ಲ, ಇಷ್ಟ ಸಹ ಇಲ್ಲ. ಮನೇಲಿ ಅಮ್ಮನೆ ಮಾಡುದಾ? ಎಲ್ಲ ಅಂಟಿ ನಿಂತಿದೆ ಕೈಗೆ. ಅದು ನೀರು ಹಾಕ್ಬೇಕಿನ್ನು. ಈಗ ಹಾಕು. ಇರಿ 1 ನಿಮಿಷ. ಮನೇಲಿ ನಾನು ಬರೀ ಬೇಯಿಸೋದು ಮತ್ತೆ ತಿನ್ನೋದು. ತಿನ್ನೋದಿಲ್ಲ, ಲಟ್ಸಿನೂ ಕೊಡ್ತೇನೆ ಅಮ್ಮನಿಗೆ, ಗೊತ್ತಾಯ್ತಾ? ನಿಮಗೆ ಕುಂದಾಪುರ ಕನ್ನಡ ಕಷ್ಟ ಅಲ್ಲ. ಲಟ್ಟಿಸುವುದು, ಅದೇ ಅಂದರೆ ರೌಂಡ್ ಮಾಡುದು. ಎಂದ ನಿಮ್ಮದು ಇದೆಲ್ಲ ಬೇಡ ನನಗೆ, ಬರೀ ವಿಡಿಯೋದಲ್ಲಿ ಮಾತ್ರ. ಹೌದು, ಇಲ್ಲದಿದ್ರೆ ಅಲ್ಲಿ ಟಿವಿ ಕೂತ್ಕೊಂಡು ನೋಡ್ತಾ ಇರೋದು, ಏನೋ ಕೆಲಸ ಮಾಡ್ತಾ ಇರೋದು, ಎಂತ ಮಾಡ್ತಿದ್ದೇನೆ ಅಂತ ಗೊತ್ತಿರುವುದಿಲ್ಲ. ಈಗ ದೊಡ್ಡ ಜನರು ಟವರ್ ಹಿಡ್ಕೊಂಡು ಬಂದ್ರು. ಎಲ್ಲ ಗಂಡಸರ ಬುದ್ಧಿ ಒಂದೇ, ಆಯ್ತಾ? ಗೊತ್ತಾಯ್ತು 2 ತಿಂಗಳಲ್ಲಿ. ಇದೆಂತ ಮಾರ್ರೆ ಇಟ್ಟು ಬಾಳೆಹಣ್ಣೆಲ್ಲ ಹಾಕ್ತಾರ ಪರೋಟಕ್ಕೆ? ಛೀ, ಅದು ಬನಾನಾ ಪರೋಟ. ಅದೆಂತ ಗೊತ್ತಾ, ತುಂಬ ಹೀಗೆ ಮಾಡಬೇಕು, ಅದಾಗ ಆಗ್ತದೆ. ಸ್ವಲ್ಪ ಆಫ್ ಮಾಡಿ. ಜೀವನ ಚರಿತ್ರೆ ಎಲ್ಲ ತೋರಿಸೋದು ಬೇಡ. ಪ್ರಾಣಿ ಯಾಕೆ? ಹಾಗೆಯೇ ತಿಂತಿದ್ದೆಲ್ಲ. ನಂಗೆ ಇಷ್ಟ ಹಿಟ್ಟು ತಿನ್ನೋದು. ನೀವೆಲ್ಲ ಮನುಷ್ಯರಲ್ಲ, ನಾನು ಪ್ರಾಣಿ, ನೀವು ಮನುಷ್ಯರಲ್ಲ. ಸಾಕು ಮಾರೆ. ಆಯ್ತು, ಇದಕ್ಕೆ ಸ್ವಲ್ಪ ಆಯಿಲ್ ಹಾಕುವ, ಆಯ್ತಾ? 1/2 ಸ್ಪೂನ್ ಹಾಕಿ, ಸ್ವಲ್ಪ ಅದು ಸ್ಮೂತ್ ಆಗಲಿಕ್ಕೆ. ನಾ ಚಾನೆಲ್ ಸ್ಟಾರ್ಟ್ ಮಾಡುವಾಗ ಇದು ಕೊಕೊನಟ್ ಆಯಿಲ್ ತಂದದ್ದು, ಈಗ ಸ್ವಲ್ಪ ಮುಗಿಲಿಕ್ಕೆ ಆಯ್ತು. ಯಬ್ಬ, ನಿಮ್ಗೊಂದು 1/2 ಸ್ಪೂನ್ ಅಂದ್ರೆ 1/2 ಸ್ಪೂನೇ ಅಲ್ಲ, ಸಾಕು. ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಅಲ್ಲ, ಹೆಲ್ದಿ ಅಂತ ಯಾರು ತಿನ್ನುದಿಲ್ಲ. ಟೇಸ್ಟ್ ಒಳ್ಳೆ ಇರ್ತದೆ. ಹೌದಾ? ಟೇಸ್ಟ್ ಇದು ಮತ್ತೆ ನೋಡುವ. ಪರವಾಗಿಲ್ಲ, ಹಿಟ್ಟೊಳ್ಳೆ ಬಂದಿದೆ. ಮತ್ತೆ ನಾನು ಮುಟ್ಟಿದ್ದೇನಲ್ಲ. ನೀವು ಮುಟ್ಟಿದ್ರಲ್ಲ ಅದಕ್ಕೆ. ಇದು ಹಿಟ್ಟು ರೆಡಿಯಾಗಿದೆ, ಆಯ್ತಾ? ಕೈ ತೊಳ್ಕೊಂಡು ಸ್ವಲ್ಪ ಹೇಳಿ, ಎಂತ ಮಾಡ್ತಿದ್ದಿ? ಎಂತ ಮಾಡ್ತಿದ್ದೇನೆ? ಗಿಮ್ಚ್ತಾ ಇದ್ದೇನೆ. ಗಿಮ್ಚ್ತಿದ್ದೇನೆ. ಇದಕ್ಕೆ 1-2 ಆನಿಯನ್ ಕಟ್ ಮಾಡಿ ಚಾಕ್ ಅಂತ ಕಟ್ ಮಾಡಿ ಚಾಕ್ ಮಾಡಿ ಚುಕ್ ಆಗಿ ಹಾಕಬೇಕು, ಆಯ್ತಾ? ಆಮೇಲೆ 1-2 ಚಿಲ್ಲಿ, ಮೆಣಸಿನಕಾಯಿ, ಆಮೇಲೆ ಚಾಟ್ ಮಸಾಲ ಹಾಫ್ ಸ್ಪೂನ್ ಯೂಸ್ ಮಾಡು, ಫೀಲಿಂಗ್ ಹಾಫ್ ಸ್ಪೂನ್. ಆಮೇಲೆ ಗರಂ ಮಸಾಲ 1/2 ಸ್ಪೂನ್, ಆಯ್ತಾ? ಬೀಳುವುದೇ ಇಲ್ಲಲ್ಲ ಅಮ್ಮ. ಹಾಂ, ಬಿತ್ತು 1/2 ಸ್ಪೂನ್ ಗರಂ ಮಸಾಲ, 1/4 ಸ್ಪೂನು ಟರ್ಮರಿಕ್, ಅದಾದ ಮೇಲೆ 1/2 ಸ್ಪೂನು ಚಿಲ್ಲಿ ಪೌಡರ್, ಅದಾದಮೇಲೆ 1/2 ಸ್ಪೂನ್, ಅಂದರೆ ಎಷ್ಟು ಬೇಕು ನಿಮಗೆ? ಸೋಡಿಯಂ ಕಮ್ಮಿ ಉಂಟು, BP ಲೋ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಬಿಟ್ಟಿದ್ದೇನೆ, ಆಯ್ತಾ? ಓಕೆ. ಹಿಟ್ಟು ಸಹ ರೆಡಿ ಆಗಿದೆ, ಸ್ಟಫಿಂಗ್ ಸಹ ರೆಡಿ ಆಗಿದೆ. ಈಗ ಅದನ್ನು ಲಟ್ಸೋದೇ ಈಗ ಇನ್ನೊಂದು ಸೆಕೆಂಡ್ ಪ್ರಾಬ್ಲಮ್, ಆಯ್ತಾ? ಲಟ್ಸೋದು ಇಲ್ಲ, ರೌಂಡ್ ಬರಬೇಕು, ಹಾಗೆಲ್ಲ ಏನಿಲ್ಲಪ್ಪ, ನನಗೆ ಟೆನ್ಷನ್ ಏನಿಲ್ಲ. ಟೇಸ್ಟ್ ಒಳ್ಳೇದಾದ್ರೆ ಆಯ್ತು ಅಷ್ಟೇ. ಜಾಸ್ತಿ ಆಗ್ತದೆ ಇರ್ರಿ ಮಾರ್ರೆ, ನೀವು ಒಂದು ಮಾಡಲಿಕ್ಕೆ ಬಿಡಬೇಕು, ಗೊತ್ತಾಯ್ತಲ್ಲ? ಮಾತಾಡ್ಲಿಕ್ಕಿಲ್ಲ ಇಲ್ಲಿ. ಈಗ ತಂದಿದ್ದಷ್ಟೇ, ನೀವು ಸ್ಟಿಕ್ಕರಲ್ಲಿ ಹಾಗೆ ಉಂಟು, ಈಗ ತೆಗೆದ್ರೂ ಸಹ ಅದಕ್ಕೆ ಅಂಟದೆ. ಎಂತ ಮಾಡೋದು? ಬೇಗ ಆಡೆಗೆ ಹಾಗೆ ಇರಲಿ. ವಾವ್, ಫುಲ್ ಸಾಫ್ಟ್ ಆಗಿದೆ ಮಾರ್ರೆ. ಅಂಬಳೆ ಎಂತ A few moments later. ತುಂಬಾ ಸಾಫ್ಟ್ ಆಗಿದೆ ಅಂತ ಅಮ್ಮ. ದೇವ ಗಲ್ಚಿನ ಮಗಲ್ ಮಾರಿ ಅದು ಸರಿಯಾಗ್ಲಿಲ್ಲ. ಅದು ನಾನು ಅದು ಹಿಟ್ಟು ತಗೊಂಡದ್ದು ಕಮ್ಮಿ ಆಯ್ತು, ಸ್ಟಫ್ ಜಾಸ್ತಿ, ಅದೇ ಅದಕ್ಕೆ ಆಗಾಯ್ತು.
ಕೇಳುವುದಿಲ್ಲ ಮಾರ್ರೆ. ಹೇಳ ಬೇಗ ಹೇಳ ಹೇಳ ಹೇಳ್ತು ಸಾಕು. ಇಲ್ಲೊಂದು ಹೊಟ್ಟೆ, ಇಲ್ಲೊಂದು ಹೊಟ್ಟೆ, ಹೊಟ್ಟೆ ಹೊಟ್ಟೆ. ಮೀನಲ್ಲಿ ಹೇಳಿ, ಟೇಸ್ಟ್ ಮೇನ್. ಟೇಸ್ಟ್ ಮೇನ್. ಓಕೆ, ಸೊ ಈಗ ತಿನ್ನುವ ಟೈಮ್ ಬಂತು. ತುಂಬಾ ಎಲ್ಲ ಕಬಡ್ಡಿ ಖೋಖೋ ಎಲ್ಲ ಆಡಿ. ಕಬಡ್ಡಿ ಖೋಖೋ ಏನಿಲ್ಲ, ಒಂದು ಈಗ ನೋಡಿ ಎಷ್ಟು ಚಂದ. ಹೇಳು ಒಂದು ಅಂತ ಒಂದು. ಫಸ್ಟ್ ಒಂದು ಸ್ಟಫಿಂಗ್ ಜಾಸ್ತಿ ಆಯ್ತು, ಸೊ ಅದು ಸೈಡಿಗೆ ಹೋಯ್ತು. ಸೆಕೆಂಡ್ ಒನ್ ಇಲ್ಲಿದೆ ಆಯ್ತಾ, ಇಲ್ಲಿ ಉಂಟು, ಅದು ಸ್ವಲ್ಪ ರೋಸ್ಟ್ ಆಗಿ ಜಾಸ್ತಿ ಆಗಿದ್ದು. ಇವರದ್ದು ಕಿತಾಪತಿ ಹೇಳಿದ್ದೇನೆ ನಾನು, ಇನ್ನೊಂದು ಮಾಡ್ತಿದ್ದೆ. ಹೇಳ್ತಿದ್ಲು ಈ ಮಂಗಂದು ಆಟ ಅಂತ. ಈ ಮಂಗನ ಕಿತಾಪತಿ ಆಯ್ತಾ, ಹೇಳಿದ್ದೇನೆ ನಾನು ಇನ್ನೊಂದು ಇದ್ ಮಾಡ್ತಿರ್ತೇನೆ. ಈಗ ತಿನ್ನು ಮಾರೆ ಬೇಗ. ನಾ ತಿನ್ನುದಲ್ಲ, ನೀವು ತಿನ್ನಿಸು. ಇಲ್ಲಾದ್ರೆ ಅವಳು ತಿನ್ನಿಸ್ತಾಳೆ. ಈಗ ವಿಡಿಯೋದಲ್ಲಿ ಸ್ವಲ್ಪ ನಾಚಿಕೆ ಆಗ್ತದೆ ಅಷ್ಟೇ. ಸರಿ ಹಾಕು, ದೊಡ್ಡ ಪೀಸ್ ಕೊಟ್ಟು ಬೆಕ್ಕಿಗೆ ಕೊಡ. ಇಲ್ಲ ಅದ್ ನೀನ್ ತಿನ್ನು, ನಮಗೆ ದೊಡ್ಡದು ಬೇಕು. ಹಾಗೆ ಒಳ್ಳೆಗಿದ. ಅದು ನಾನು ಹೇಳ್ತೇನೆ ಈಗ, ರಿಯಲ್ ನಾನು ವಿಡಿಯೋದಲ್ಲಿ ಉಂಟಲ್ಲ ಇದ್ದಾಗ ಹೇಳುದಾಯ್ತಾ. ಇಲ್ಲ ಒಳ್ಳೆದಾಗ ಅದು ಜಾಸ್ತಿ ಬಟ್ಟರ್ ಹಾಕಿ ಕೊಡ್ತೀನಿ ನನಗೆ. ಸ್ವಲ್ಪ ಹೇಳಿ. ಏನ್ ಗೊತ್ತಾ, ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಇಲ್ವಾ? ಎಲ್ಲ ಸರಿ ಉಂಟು, ಸ್ವಲ್ಪ ಗಟ್ಟಿ ಉಂಟು. ಗಟ್ಟಿ ಅದು ನೀವು ರೋಸ್ಟ್ ಮಾಡಿದ್ರಿ. ಇದು ಇನ್ನೊಂದು ನಾನು ಬಟ್ಟರ್ ಹಾಕ್ಲಿಲ್ಲ ಮಾರೆ, ನನಗೆ ಎಂಥದ್ದು ಅಂದರೆ ಡಯಟ್ ಹೇಳಿ. ಅದೇ ಅವರು ಹಾಕದೇ ಇರೋದನ್ನು ತಿಂದ್ರೆ ನನ್ನ ತಪ್ಪ. ಈಗ ನಾನು ಹಾಕಿದ್ದೇನೆ ನೋಡಿ, ನನ್ನದ್ರಲ್ಲಿ ತಿನ್ನಿ, ಎಷ್ಟು ಚಂದ. ಸಾಫ್ಟ್ ಇಲ್ವಾ? ಅದಕ್ಕೆ ಹೇಳಿದ್ದು ಬಟ್ಟರ್. ಗಮ್ಮತ್ ಹೇಳ್ತೇನೆ ನಿಮಗೆ. ಏನಾಯ್ತು ಗಮ್ಮತ್ತು? ಇದಕ್ಕೆ ಉಂಟಲ್ಲ ಈಚೆದು ಇದು, ಇದು ಅದಕ್ಕೆ ನಾನು ಜಾಸ್ತಿ ಬಟ್ಟರ್ ಹಾಕಿದೆ ಅಂತ ಹೇಳಿ ಬೈದದ್ದು ನನಗೆ. ಸರಿ ಬಟ್ಟರ್ ಹಾಕಿದ್ದು ಸ್ಟಾರ್ಟ್ ಮಾಡಿದ್ದು, ಬಟ್ ಇದು ಅದೇ ಒಳ್ಳೇದಾಗಿದ್ದು. 4 ಜನ ತಿನ್ನುವಷ್ಟು ಬಟರ್ ನೀವು ಹಾಕಿದ್ರಿ ಅಲ್ಲ, ಅದಕ್ಕೆ ಒಳ್ಳೆ ಸಾಫ್ಟ್ ಆಗಿದ್ದು. ನೋಡಿ ನೀವು ಕಮ್ಮಿ ಬಟರ್ ಹಾಕಿದ್ರೆ ಕಲರ್ ನೋಡಿ, ಜಾಸ್ತಿ ಬಟರ್ ಹಾಕಿದ್ರೆ ಒಳ್ಳೆ ಸಾಫ್ಟ್. ಇನ್ನೊಂದು ತಿನ್ನಿಸು ಅಷ್ಟೇ. ಈಗ ತುಂಬಾ ದಿನದ ನಂತರ ವಿಡಿಯೋ ಹಾಕಿದ್ದು, ಸ್ವಲ್ಪ ರಸ್ಟ್ ಇದ್ದೇವೆ. ತುಂಬಾ ದಿನದ ನಂತರ ವಿಡಿಯೋ ಹಾಕಿದ್ದು. ವಿಡಿಯೋ ಹಾಕಿದ್ದು ಮತ್ತೆ ಆಯ್ತಾ. ಅಡುಗೆ ಮಾಡ್ತಾ ಇದ್ದೇನೆ, ನಾನು ಕೂಡ ಮಾಡ್ತಿದ್ದೇನೆ. ಬಟ್ ವಿಡಿಯೋ ಸ್ವಲ್ಪ ಡಿಲೇ ಆಯಿತು. ಸೊ ಇನ್ನೂ ವಾರಕ್ಕೆ ಒಂದು ಹೇಳಿದೆ ಅವಳ ಹತ್ರ, ಒಂದು ಹಾಕಲೇಬೇಕು. ಕಮೆಂಟಲ್ಲಿ ನೀವೇ ಹಾಕಿ ನೆಕ್ಸ್ಟ್ ಟೈಮ್ ಎಂತ ಮಾಡಬೇಕು ಪ್ಲೀಸ್. ನಾನ್ ವೆಜ್ ಪ್ಲೀಸ್, ನಾನ್ ವೆಜ್. ಹಾಂ ಆಯಿತು, ಮಾಡುವ. ಸೊ ಸರಿ, ಗುಡ್ ಬಾಯ್. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್ ಗೈಸ್, ಬಾಯ್. ಅದು ಪ್ಲಾನ್. ಈಗ ನಾವು ಸೆಕೆಂಡ್ ಟ್ರಿಪ್ ಹಾಲು ಪರೋಟ ಮಾಡಿ ಅತ್ತೆ ಮನೆಗೆ ಬಂದಿದ್ರು, ಅತ್ತೆಗೆ ಮತ್ತೆ ಅಜ್ಜಿಗೆ ಕೊಡ್ಲಿಕ್ಕೆ, ಮಮ್ಮ ಮನೆಗೆ. ಈಗ ಅವರು ಸೆಕೆಂಡ್ ಟ್ರಿಪ್ ಅಂದ್ರೆ, ಈಗ ಫಸ್ಟ್ ಟ್ರಿಪ್ ನಾವಿಬ್ರು ಮಾಡಿ ಫುಲ್ ಖತಮ್, ಕಾಯಿ ಮಾಡಿ ಬಿಟ್ಟಿದ್ದು. ಈಗ ಇದು 2ನೇ ಟ್ರಿಪ್. ಹೌದಾ? ಹೇಗೆ ಉಂಟು? ತಿಂದಾಯ್ತು. ಹೇಗೆ ಉಂಟು ಮಮ್ಮಮ್ಮ? ಸತ್ಯ ಹೇಳು. ಒಳ್ಳೇದಾಗಿ ಹೇಳಿ. ಹಾ ಹೇಳಿ. ಒಳ್ಳೇದಾಗಿ. ನಾನು ಅಮ್ಮನಿಗೆ ಮೊಸರು ಬೇಡ ಅಂತ ಹೇಳಿದ್ರು, ಹಾಗೆ ನಾನು ನೋಡ್ತೆ ಒಳ್ಳೇದಾಗಿದೆ. ಹೌದು, ನಿಜವಾಗಿ ನಾನು ಇದ್ದದ್ದನ್ನು ಇದ್ದಾಗ ಹೇಳುದೆ. ಅವ್ಳು ಗೊತ್ತುಂಟಲ್ಲ ನಿಮಗೆ ಎಂತ ವಿಷಯ ಅಂದ್ರೆ, ಮುಂಚೆ ಮೊದಲು ಕಾಶ್ಮೀರಿಗೆ ಹೋಗುವಾಗ ಅಲ್ಲಿ ಒಬ್ಬ ನಮ್ಗೆ ಕುಕ್ ಇದ್ದ, ಎಷ್ಟು ಒಳ್ಳೇದು ಮಾಡಿ ಕೊಡ್ತಿದ್ದ, ಅದೇ ಟೇಸ್ಟ್ ಆಗಿದೆ. ಆಯ್ತು, ನೀನು ಫಸ್ಟಿಗೆ ವಿಡಿಯೋ ಸ್ಟಾರ್ಟ್ ಆಗುವಾಗನೇ ಗಾಡಿದ್ದು, ಈಗ ಎಂಡ್ ಆಗುವಾಗ ಕೂಡ ಗಾಡಿದ್ದು. ಆಯ್ತಾ? ಬಾಯ್ ಅಂತ ಹೇಳು. ಬಾಯ್ ಅಮ್ಮ, ಬಾಯ್ ಹೇಳಿ.